ಸಿಎಂ ಆಗಿಯೇ ರಾಜಕೀಯ ಹೋರಾಟಕ್ಕೆ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಕೇಡರ್ ಮಟ್ಟದ ಹೋರಾಟದ ಬಳಿಕ ದೆಹಲಿಯಲ್ಲಿ ಹೋರಾಟ ನಡೆಸೋದು ಅಂತ. ಮುಂದಿನ ತಿಂಗಳು ದೆಹಲಿಯಲ್ಲಿ ಹೋರಾಟ ಮಾಡುವ ಬಗ್ಗೆ ಕೂಡ ಚರ್ಚಿಸಲಾಗಿದೆ. ಸಿದ್ದರಾಮಯ್ಯ ಪರವಾಗಿಯೇ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಕಾನೂನಿನ ಮುಖಾಂತರ ಸಿದ್ದರಾಮಯ್ಯರನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯವಿಲ್ಲ. ಬಿಜೆಪಿಯ ಹೋರಾಟಕ್ಕಿಂತ ಪ್ರಬಲವಾಗಿರುವ ಹೋರಾಟವನ್ನ ಮಾಡೋದಕ್ಕೆ ಸಭೆಯಲ್ಲಿ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಪ್ರಾಸಿಕ್ಯೂಷನ್ ಬಗ್ಗೆ ಕೂಡ ಹೈಕಮಾಂಡ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ರು. ಎಐಸಿಸಿ ಕಚೇರಿಯಲ್ಲಿ ಸಭೆ ನಡೆಸಲಾಯಿತು. ಸಿಎಂ ಆಗಿದ್ದುಕೊಂಡೇ ಹೋರಾಟ ಮಾಡೋದು, ಕೇಡರ್ ಮಟ್ಟದ ಹೋರಾಟ ಮಾಡಿ ನಂತರ ದೆಹಲಿಯಲ್ಲೂ ಕೂಡ ಈ ಹೋರಾಟ ಮುಂದುವರಿಸೋದು ಅಂತ. ಮುಂದಿನ ತಿಂಗಳು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಹೋರಾಟ ಮಾಡೋ ಚರ್ಚೆ ಕೂಡ ಆಗಿದೆಯಂತೆ ಇವತ್ತಿನ ಸಭೆಯಲ್ಲಿ. ಇಷ್ಟೆಲ್ಲವನ್ನೂ ಕೂಡ ಸಿಎಂ ಸಿದ್ದರಾಮಯ್ಯ ಪರವಾಗಿ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಈಗ ಕಾನೂನಿನ ಕುಣಿಕೆಯನ್ನ ಹಾಕೋದ್ರ ಮೂಲಕ, ಕಾನೂನಿನ ಸಂಕಷ್ಟವನ್ನ ತಂದೊಡ್ಡುವ ಮೂಲಕ ಸಿಎಂ ಸಿದ್ದರಾಮಯ್ಯರನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಜಗದೀಶ್. ಜಗದೀಶ್, ಇವತ್ತಿನ ಎಐಸಿಸಿ ಮೀಟಿಂಗ್ನಲ್ಲಿ ಏನೆಲ್ಲ ಆಯಿತು, ಜೊತೆಗೆ ಯಾವ ರೀತಿ ಇದನ್ನ ಫೇಸ್ ಮಾಡೋದಕ್ಕೆ ಈ ಸಭೆಯಲ್ಲಿ ನಿರ್ಧಾರ ಮಾಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು? ಇವತ್ತು ದೆಹಲಿಗೆ ಬಂದಿರತಕ್ಕಂತಹ ಸಿಎಂ ಮತ್ತೆ ಡಿಸಿಎಂ ನಾಯಕರಿಂದ ಹೈಕಮಾಂಡ್ ನಾಯಕರು, ಸ್ಪೆಷಲಿ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವೇಣುಗೋಪಾಲ್, ಸುರ್ಜೇವಾಲಾ, ಈ 4 ಜನರಿಗೆ ಏನಂತಂದ್ರೆ ವಾಸ್ತವದ ಪರಿಸ್ಥಿತಿಯನ್ನ ಏನಂದ್ರೆ ಸಂಪೂರ್ಣವಾಗಿ ಅವ್ರ ಮುಂದ್ಗಡೆ ಇಡುವಂತಹ ಕೆಲಸವನ್ನ ಮಾಡಿದ್ರು. ಯಾಕಂದ್ರೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ನ ತೆಗೆದುಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಇವತ್ತು ಸಿಎಂ ಮತ್ತೆ ಡಿಸಿಎಂ ಇಬ್ಬರನ್ನು ಸಹಿತ ಕರೆದಿದ್ರು. ಪ್ರಕರಣ ಏನು, ಪ್ರಕರಣದಲ್ಲಿ ಏನಂದ್ರೆ ಕಾನೂನಾತ್ಮಕವಾಗಿ ಏನಾದ್ರೂ ತೊಂದರೆ ಆಗುತ್ತಾ ಅಥವಾ ಇವರ ಪಾತ್ರ ಏನಿದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಏನಂದ್ರೆ ಹೈಕಮಾಂಡ್ ನಾಯಕರ ಮುಂದ್ಗಡೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಮಾಡಿದ್ರು. ಅಂದ್ರೆ ಈ ಪ್ರಕರಣದಲ್ಲಿ ನನ್ನ ಉಲ್ಲೇಖ ಎಲ್ಲೂ ಸಹಿತ ಇಲ್ಲ, ಕೇವಲ ರಾಜಕೀಯವಾಗಿ ನಡೀತಾ ಇರುವಂತದ್ದು, ಮತ್ತೆ ದಾಖಲೆಯ ರೂಪದಲ್ಲಿ ಎಲ್ಲೂ ಸಹಿತ ಏನಂತಂದ್ರೆ ಈ ಒಂದು ಪ್ರಕರಣದಲ್ಲಿ ನನಗೆ ಸಿಲುಕಿಸೋದಕ್ಕೆ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡುವಂತಹ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿದ್ರು. ಹಾಗಿದ್ರೆ ಈಗ ಒಂದು ವೇಳೆ ಏನಾದ್ರೂ 29ನೇ ತಾರೀಕಿಗೆ ಹೈಕೋರ್ಟ್ ನಲ್ಲಿ ಇರುವಂತಹ ಪ್ರಕರಣ ಏನಿದೆ ಅಂದ್ರೆ ರಾಜ್ಯಪಾಲರು ಅನುಮತಿಗೆ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆದ್ರೆ ಅದರ ಮುಂದಿನ ಹೋರಾಟದ ರೂಪುರೇಷೆ ಏನಿರಬೇಕು ಅನ್ನುವಂತಹ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ. ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಕೊಟ್ಟಿರುವಂತಹ ಮಾಹಿತಿಯ ಆಧಾರದ ಮೇಲೆ ನೋಡ್ತಾ ಹೋದ್ರೆ ಅವರು ಇಡೀ ಕರ್ನಾಟಕದಾದ್ಯಂತ ಕೇಡರ್ ಮಟ್ಟದಲ್ಲಿ ಅಂದ್ರೆ ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟದಲ್ಲೂ ಅತಿ ದೊಡ್ಡ ಹೋರಾಟಗಳನ್ನ ಮಾಡಬೇಕು. ಅದು ಜನರಿಗೆ ಕನ್ವಿನ್ಸ್ ಆಗೋ ರೀತಿಯಲ್ಲಿ ಹೋರಾಟವನ್ನ ಮಾಡಬೇಕು. ಬಿಜೆಪಿ ಏನು ಅಂದ್ರೆ ಪಾದಯಾತ್ರೆಯನ್ನ ಮಾಡಿ ರಾಜ್ಯದ ಜನರಿಗೆ ಈ ಒಂದು ಪ್ರಕರಣವನ್ನ ಗಮನ ಹರಿಸುವಂತಹ ಕೆಲಸವನ್ನ ಮಾಡ್ತಲ್ಲ, ಅದೇ ರೀತಿಯಾಗಿ ನಾವು ಈಗ ಹೋರಾಟವನ್ನ ಮಾಡಿ ಈ ಪ್ರಕರಣದಲ್ಲಿ ಯಾವುದೂ ಸಹಿತ ಸತ್ಯವಿಲ್ಲ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಬೇಕು. ಅದು ಜನರಿಗೆ ಮನದಟ್ಟಾಗಬೇಕು. ಮತ್ತೆ ಎರಡನೇ ವಿಚಾರ ಏನು ಅಂದ್ರೆ ಬಿಜೆಪಿಯ ನಾಯಕರುಗಳು ಅಹಿಂದ ನಾಯಕರನ್ನ ಏನಂತಂದ್ರೆ ಮೂಲವಾಗಿ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರು ಅಹಿಂದ ನಾಯಕರು, ಅವರು ಏನಂತಂದ್ರೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲದಿರುವಂತಹ ನಾಯಕ. ಅಂತವ್ರಿಗೆ ಏನಂತಂದ್ರೆ ಈ ರೀತಿಯಾಗಿ ಸುಳ್ಳು ಆರೋಪ ಇರುವಂತದ್ದು, ಸುಳ್ಳು ಪ್ರಕರಣದಲ್ಲಿ ಏನಂತಂದ್ರೆ ಸಿಲುಕಿಸಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇಡೀ ದೇಶದಲ್ಲೇ ಒಂದು ಹೊಸ ಮಾಡೆಲ್ ರೀತಿಯಲ್ಲಿ 5 ಯೋಜನೆಗಳನ್ನ ಕೊಟ್ಟಿದ್ದಾರೆ. ಆ 5 ಯೋಜನೆಗಳು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕವನ್ನು ಹೊರತುಪಡಿಸಿ ಕಾಂಗ್ರೆಸ್ ಏತರ ಸರ್ಕಾರ ಇರುವಂತಹ ಮಹಾರಾಷ್ಟ್ರ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಆ ರಾಜ್ಯಗಳಲ್ಲಿ ಫ್ರೀ ಬೀಸ್ ಗಳನ್ನ ಏನು ವಿರೋಧ ಮಾಡ್ತಾ ಇತ್ತು ಬಿಜೆಪಿ, ಅಲ್ಲೂ ಸಹಿತ ಅನುಷ್ಠಾನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಅಂತಹ ಅಂದ್ರೆ ಮಾಡೆಲ್ ಕರ್ನಾಟಕ ಕೊಟ್ಟಿದೆ. ಅಂತಹ ಮಾಡೆಲ್ ಕೊಟ್ಟಿರುವಂತದ್ದು ಮತ್ತೆ ಕರ್ನಾಟಕದ ಜನರಿಗೆ ಅದರಿಂದ ಉಪಯೋಗ ಆಗ್ತಾ ಇದೆ, ಜನಸಾಮಾನ್ಯರಿಗೆ ರೀಚ್ ಆಗ್ತಾ ಇದೆ. ಅದನ್ನ ಏನಂತಂದ್ರೆ ಬಿಜೆಪಿಯವರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ, ಅದನ್ನ ವಿರೋಧವನ್ನ ಮಾಡ್ತಾ ಇದ್ದಾರೆ. ಪಂಚ ಯೋಜನೆಗಳನ್ನ ಅದನ್ನ ಜನರಿಗೆ ರೀಚ್ ಮಾಡುವಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾರೆ. ಈ ಎರಡೂ ವಿಚಾರಗಳು ಬಹಳಷ್ಟು ಪ್ರಮುಖವಾಗಿ ಹೈಲೈಟ್ ಆಗುವಂಥದ್ದು. ಒಂದು, ಅತಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಬೇಕು. ಎರಡನೇದು ಏನಂದ್ರೆ ಅಹಿಂದ ನಾಯಕರನ್ನ ಕೆಳಗೊಳಿಸುವ ಸಲುವಾಗಿ ಬಿಜೆಪಿ ಮಾಡ್ತಾ ಇರುವಂತಹ ರಣತಂತ್ರ, ರಾಜಕೀಯ ಲೆಕ್ಕಾಚಾರ ಮಾತ್ರ ವಿನಃ ಇದರಲ್ಲಿ ಯಾವುದೇ ಹುರುಳಿಲ್ಲ ಅನ್ನುವಂಥದ್ದು ಜನರಿಗೆ ಮನವರಿಕೆ ಮಾಡಿಕೊಡಬೇಕು ಅನ್ನುವಂತಹ ವಿಚಾರ ಹೈಕಮಾಂಡ್ ನಾಯಕರು ಹೇಳ್ತಾರೆ. ಮತ್ತೊಂದು ಕಡೆಗೆ ರಾಜೀನಾಮೆ ಕೊಡುವಂತಹ ಪ್ರಸಂಗ ಯಾವುದೇ ಕಾರಣಕ್ಕೂ ಸಹಿತ ಈ ಪ್ರಕರಣದಲ್ಲಿ ಇಲ್ಲ. ಒಂದು, ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಬೇಕು. ಮತ್ತೊಂದು, ರಾಜಕೀಯವಾಗೂ ಸಹಿತ ವಿಪಕ್ಷಗಳಿಗೆ ಏನಂದ್ರೆ ಸರಿಯಾದ ರೀತಿಯಲ್ಲಿ ಹೋರಾಟದ ಮೂಲಕವಾಗಿ ಉತ್ತರವನ್ನ ಕೊಡಬೇಕು ಅಂತ ಹೈಕಮಾಂಡ್ ನಾಯಕರು ಸೂಚಿಸಿದ್ದಾರೆ. ಅದರ ಜೊತೆಗೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕದ ಹೋರಾಟದ ಮುಂದುವರಿದ ಭಾಗವಾಗಿ ದೆಹಲಿಯಲ್ಲೂ ಸಹಿತ ಮುಂದಿನ ತಿಂಗಳು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಏನಂದ್ರೆ ಕಾಂಗ್ರೆಸ್ ನಾಯಕರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಅದರ ರೂಪುರೇಷೆ ಮುಂದಿನ ದಿನಗಳಲ್ಲಿ ನಿರ್ಧಾರ ಆಗುತ್ತೆ. ಅಂದ್ರೆ ಯಾವ ಸಂದರ್ಭದಲ್ಲಿ ಹೋರಾಟ ಮಾಡಬೇಕು, ಯಾವ ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೋರಾಟವನ್ನ ಮಾಡಬೇಕು ಅನ್ನುವಂತಹ ವಿಚಾರ ಮುಂದಿನ ದಿನಗಳಲ್ಲಿ ಚರ್ಚೆ ಆಗುತ್ತೆ. ಈಗ
ಪ್ರಾಥಮಿಕವಾಗಿ ಅವರು ಕೊಟ್ಟಿರುವಂತಹ ಟಾಸ್ಕ್ ಏನು ಅಂತಂದ್ರೆ, ಒಂದು ರಾಜ್ಯದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಕೇಡರ್ ಮಟ್ಟದಲ್ಲಿ ಹೋರಾಟವನ್ನ ಮಾಡಬೇಕು ಮತ್ತು ಅಹಿಂದ ಕಾರ್ಡ್ ಅನ್ನ ಏನ್ ಪ್ಲೇ ಮಾಡ್ಕೊಳ್ಬೇಕು. ಅದರ ಜೊತೆಗೆ 5 ಯೋಜನೆಗಳನ್ನ ಜನರಿಗೆ ರೀಚ್ ಮಾಡುವಂತಹ ಸರ್ಕಾರವನ್ನ ಉರುಳಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ ಅನ್ನುವಂತಹ ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಜನರಿಗೆ ರೀಚ್ ಆಗೋ ರೀತಿಯಾಗಿ ಏನಂತಂದ್ರೆ ಈ ಒಂದು ಪ್ರಚಾರವನ್ನ ಮಾಡಬೇಕು ಅನ್ನುವಂಥದ್ದು ಇವತ್ತಿನ ಹೈಕಮಾಂಡ್ ನಾಯಕರ ಸಭೆಯಲ್ಲಿ ನಿರ್ಧಾರ ಆಗಿದೆ. ಅದರ ಜೊತೆಗೆ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಏನಂದ್ರೆ, ರಾಜ್ಯಪಾಲರ ನಡೆಯ ವಿರುದ್ಧವಾಗಿ ಏನಂತಂದ್ರೆ ಹೋರಾಟವನ್ನ ಮಾಡಬೇಕು. ಸ್ಪೆಷಲಿ ಏನಂದ್ರೆ HD ಕುಮಾರಸ್ವಾಮಿ ಆಗಿರ್ಬೋದು, ಅದರ ಜೊತೆಗೆ ಏನಂದ್ರೆ ಬಿಜೆಪಿಯ ನಾಯಕರುಗಳು ಶಶಿಕಲಾ ಜೊಲ್ಲೆ ಆಗಿರ್ಬೋದು ಅಥವಾ ನಿರಾಣಿ ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಇವರ ಏನಂದ್ರೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಡ್ತಾ ಇಲ್ವಲ್ಲ, ಇದರ ರಾಜಕೀಯ ಹೋರಾಟದ ಜೊತೆಗೆ ಕಾನೂನಾತ್ಮಕ ಹೋರಾಟಕ್ಕೂ ಸಹಿತ ರೂಪುರೇಷೆಗಳನ್ನ ಮಾಡಬೇಕು ಅನ್ನುವಂತಹ ವಿಚಾರಗಳು ಹೈಕಮಾಂಡ್ ನಾಯಕರು ಇವತ್ತಿನ ಸಭೆಯಲ್ಲಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ವಿಜಯ್. ಜಗದೀಶ್, ಈಗ ದೊಡ್ಡ ಕೇಡರ್ನಲ್ಲಿ ಹೋರಾಟ ಮಾಡೋದು ಜೊತೆಗೆ ರಾಜ್ಯದ ಜನರಿಗೆ ಇವರ ಸಂದೇಶ ತಲುಪಿಸೋದು ಇವತ್ತಿನ ಸಭೆಯ ನಿರ್ಣಯ ಅಂತ ಹೇಳಿದ್ರೆ. ಥ್ಯಾಂಕ್ ಯು ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.